ಪರಿಸ್ಥಿತಿಯ ಬಗ್ಗೆ ಎಷ್ಟು ಪತ್ರಿಕಾಗೋಷ್ಠಿ ಮಾಡೋದು, ಎಷ್ಟು ಹೋರಾಟ ಮಾಡೋದು, ಎಷ್ಟು ಖಂಡನೆ ಮಾಡೋದು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಒಂದು ಅರ್ಥದಲ್ಲಿ ದಿಕ್ಕು ದಿಸೆ ಇಲ್ಲದ ಸರ್ಕಾರ, ನಾಚಿಕೆ ಮಾನ ಮರ್ಯಾದೆ ಯಾವುದೂ ಇಲ್ಲದ ಸರ್ಕಾರ ಕರ್ನಾಟಕದ ಸರ್ಕಾರ ಆಗಿಬಿಟ್ಟಿದೆ. ಪ್ರಜಾಪ್ರಭುತ್ವದ ಮೌಲ್ಯಗಳಂತ ಇರ್ತದೆ, ಒಂದಷ್ಟು ಪೊಲಿಟಿಕಲ್ ಡಿಸೆನ್ಸಿ ಅಂತ ಇರ್ತದೆ, ಕರ್ನಾಟಕದ ಒಂದು ಸಾಂಸ್ಕೃತಿಕ ಪರಂಪರೆ, ರಾಜಕೀಯ ಹಿನ್ನೆಲೆ, ಇದು ಯಾವುದನ್ನೂ ಅರ್ಥ ಮಾಡ್ಕೊಳ್ಳದೆ ಕೇವಲ ಅಧಿಕಾರಕ್ಕೆ ಅಂಟಿ ಕೂತ್ಕೊಳ್ಳುವಂಥ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ. ಅದು ಕೂಡ ಈ ಬಾರಿಯ 2ನೇ ಬಾರಿ ಬಂದಂಥ ಸಿದ್ದರಾಮಯ್ಯರ ಸರ್ಕಾರ. ಅದರ ಸಿಂಗಲ್ ಪಾಯಿಂಟ್ ಎಜೆಂಡಾ ಹಣ ಲೂಟಿ ಹೊಡೆಯೋದು, ಹಿಂದೂಗಳ ಭಾವನೆಗಳನ್ನು ಘಾಸಿಗೊಳಿಸೋದು, ಜಿಹಾದಿ ತತ್ವಗಳಿಗೆ ಬೆಂಬಲವನ್ನು ಕೊಡೋದು ಮತ್ತು ಕರ್ನಾಟಕದ ಆರ್ಥಿಕತೆಯನ್ನು ಒಂದು ಪಾತಾಳಕ್ಕೆ ಕುಸಿದು ಹಾಕಿ ಈ ರಾಜ್ಯದ ಜನರನ್ನು ಕಂಗಾಲು ದಿವಾಳಿ ಮಾಡುವಂಥ ಪರಿಸ್ಥಿತಿಗೆ ಈ ರಾಜ್ಯದ ಸರ್ಕಾರ ಕಳೆದ 1.5 ವರ್ಷದಿಂದ ಆಡಳಿತವನ್ನು ಮಾಡ್ಕೊಂಡು ಬಂದಿದೆ. ಇದು ಒಂದು ಅರ್ಥದಲ್ಲಿ ದಿವಾಳಿತನ, ದಾರಿದ್ರ್ಯ, ದರೋಡೆ, ಡ್ರಗ್ಸ್ ದಂಧೆ ಈ ರೀತಿಯಾಗಿ ರಾಜ್ಯವನ್ನು ಅತ್ಯಂತ ದಯನೀಯ ಸ್ಥಿತಿಗೆ ನೂಕಿದ ಒಂದು ದಿಕ್ಕು ದೆಸೆ ಇಲ್ಲದ ದಗಲ್ಬಾಜಿ ಸರ್ಕಾರ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಕೇವಲ ಈ ಸರ್ಕಾರ ಬಂದ ಮೇಲೆ ಯಾವ ರೀತಿ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದಿದೆ ಅನ್ನುವಂಥದ್ದನ್ನು ತಮಗೆಲ್ಲರಿಗೂ ಗೊತ್ತಿದೆ, ಆದರೆ ಅದನ್ನು ನೆನಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಕೇವಲ ಈ ಸರ್ಕಾರ ಬಂದ ಮೇಲೆ 23-24ರಲ್ಲಿ ಕರ್ನಾಟಕ ರಾಜ್ಯದ ಹೋಮ್ ಡಿಪಾರ್ಟ್ಮೆಂಟ್ ರಿಲೀಸ್ ಮಾಡಿರುವಂಥ ಸ್ಟ್ಯಾಟಿಸ್ಟಿಕ್ಸನ್ನು ನೋಡಿದರೆ 2023ರಲ್ಲಿ ಒಟ್ಟು 563 ರೇಪ್ ಕೇಸಸ್ ಕರ್ನಾಟಕದಲ್ಲಿ ರಿಪೋರ್ಟ್ ಆಗಿದೆ. ಅದರಲ್ಲಿ 178 ಬೆಂಗಳೂರಲ್ಲಿ ರಿಪೋರ್ಟ್ ಆಗಿರುವಂಥದ್ದು. ಸೆಕ್ಷುವಲ್ ಹ್ಯಾರಸ್ಮೆಂಟ್ ಕೇಸ್ಗಳು 6462 ಕೇಸ್ಗಳು, ಬೆಂಗಳೂರಿನಲ್ಲಿ 1321 ಕೇಸ್ಗಳು ಸೆಕ್ಷುವಲ್ ಹ್ಯಾರಸ್ಮೆಂಟ್ ಕೇಸ್ಗಳು. ಕೇವಲ 2024ರ ನವೆಂಬರ್ ತನಕದ ಅಂಕಿಅಂಶ ತೆಗೆದುಕೊಂಡ್ರೆ 540 ರೇಪ್ ಕೇಸ್ಗಳು ಕರ್ನಾಟಕದಲ್ಲಿ ದಾಖಲಾಗಿರುವಂಥದ್ದು, 166 ಬೆಂಗಳೂರಿನಲ್ಲಿ ದಾಖಲಾಗಿರುವಂಥದ್ದು. ಈ ವರ್ಷದ ಸೆಕ್ಷುವಲ್ ಹ್ಯಾರಸ್ಮೆಂಟ್ ಕೇಸ್ಗಳನ್ನು ತೆಗೆದುಕೊಂಡ್ರೆ 5873 ಕೇಸ್ಗಳು ದಾಖಲಾಗಿದೆ, 1381 ಬೆಂಗಳೂರಿನಲ್ಲಿ ಸೆಕ್ಷುವಲ್ ಹ್ಯಾರಸ್ಮೆಂಟ್ ಕೇಸ್ಗಳು. ಒಂದರ್ಥದಲ್ಲಿ ಮಹಿಳೆಯರು ಈ ರಾಜ್ಯದಲ್ಲಿ ಸೇಫ್ ಅಲ್ಲ, ಮಹಿಳೆಯರು ಸುರಕ್ಷಿತ ಅಲ್ಲ ಅನ್ನುವಂಥ ಭಾವನೆಯನ್ನು ಈ ರೀತಿಯ ಕ್ರಿಮಿನಲ್ಗಳಿಗೆ ಮತ್ತು ಈ ರೀತಿಯ ಮಾನಸಿಕತೆಗಳಿಗೆ ಪರೋಕ್ಷವಾದ ಬೆಂಬಲ ಕೊಡುವ ರೀತಿಯಲ್ಲಿ ಈ ಸರ್ಕಾರ ಆಡಳಿತವನ್ನು ಮಾಡ್ತಾ ಇದೆ. ನಾರ್ಮಲಿ ಒಂದು ರಾಜ್ಯದ ಸರ್ಕಾರದ ಮೊದಲ ಜವಾಬ್ದಾರಿ ರಾಜ್ಯದ ಜನರ ಸುರಕ್ಷತೆ, ಕಾನೂನು ಸುವ್ಯವಸ್ಥೆಯನ್ನು ಅಷ್ಟು ಕಟ್ಟುನಿಟ್ಟಾಗಿ ಪಾಲಿಸಬೇಕು, ಪೊಲೀಸ್ ಅಧಿಕಾರಿಗಳಿಗೆ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡುವಂಥ ಒಂದು ಅವಕಾಶವನ್ನು ನೀಡಬೇಕು. ಆದರೆ ಈ ರಾಜ್ಯದ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಕಾಂಗ್ರೆಸ್ ಪುಡಾರಿಗಳ ಕೃಪಾಪೋಷಿತ ಪೊಲೀಸ್ ಸ್ಟೇಷನ್ಗಳು ಇವತ್ತಾಗಿದೆ ಎಲ್ಲ ಕಡೆಗಳಲ್ಲಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಸೋತ ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳು ಪೊಲೀಸ್ ಸ್ಟೇಷನ್ಗಳ ಟ್ರಾನ್ಸ್ಫರ್ಗಳ ದಂಧೆಗಳಲ್ಲಿ ತೊಡಗಿಕೊಂಡಿದ್ದಾರೆ. ಇನ್ಸ್ಪೆಕ್ಟರ್ ಯಾರಾಗ್ತಾರೆ? ಕಾಂಗ್ರೆಸ್ನ ಸೋತ ಕ್ಯಾಂಡಿಡೇಟ್ ಇನ್ಸ್ಪೆಕ್ಟ್ರಿಗೆ ಲೆಟರ್ ಕೊಡ್ತಾನೆ, ಕಾಂಗ್ರೆಸ್ನ ಸೋತ ಕ್ಯಾಂಡಿಡೇಟ್ PDOಗಳಿಗೆ ಲೆಟರ್ ಕೊಡ್ತಾನೆ, ಕಾಂಗ್ರೆಸ್ನ ಸೋತ ಕ್ಯಾಂಡಿಡೇಟ್ ಕೊಟ್ಟ ಲೆಟರ್ನ ಮೇಲೆ ಕೆಲಸಗಳಾಗ್ತದೆ. ಈ ರೀತಿಯಾದಂಥ ಒಂದು ವಿಚಿತ್ರ ಹೊಸ ಪರಂಪರೆಗೆ ಸಿದ್ದರಾಮಯ್ಯನವರ ನೇತೃತ್ವದ ಈ ನೂತನ ಹೊಸ ಸರ್ಕಾರ 2.0 ಸರ್ಕಾರ ಒಂದು ಹೊಸ ಪರಂಪರೆಗೆ ನಾಂದಿಯನ್ನು ಹಾಡಿದೆ. ಕೇವಲ ಸೈಬರ್ ಕ್ರೈಮ್ ಕೇಸಸ್ನ ಬಗ್ಗೆ ನಾನು ಹೇಳ್ತೇನೆ. ಸೈಬರ್ ಕ್ರೈಮ್ ಕೇಸಸ್ನಲ್ಲಿ ಕರ್ನಾಟಕದಲ್ಲಿ 2600 ಕೋಟಿ ಲಾಸ್, 2600 ಕೋಟಿ 2024ರ ಇಸ್ವಿಯಲ್ಲಿ ಆಗಿದೆ. ಅಂದರೆ ನೀವು ಅಂದಾಜು ಮಾಡ್ಬೋದು ಯಾವ ರೀತಿ ಕ್ರೈಮ್, ಯಾವ ರೀತಿ ಮಹಿಳೆಯರ ಮೇಲಿನ ದೌರ್ಜನ್ಯ ಮತ್ತು ಅತ್ಯಾಚಾರಗಳು ಮತ್ತು ಪೊಲೀಸ್ ಸ್ಟೇಷನ್ಗಳನ್ನು ಕಾಂಗ್ರೆಸ್ ಕೃಪಾಪೋಷಿತ ಸೆಂಟರ್ಗಳಾಗಿ ಇಟ್ಕೊಂಡು ಎಲ್ಲ ರೀತಿಯ ಅಕ್ರಮ ದಂಧೆಗಳಿಗೆ ಪೋಷಿಸ್ತಾ ಇರುವಂಥ ಕಾಂಗ್ರೆಸ್ನ ಆಡಳಿತವನ್ನು ನೀವು ಈ ಕೇವಲ ಇಷ್ಟು ಘಟನೆಗಳಲ್ಲಿ ನೋಡ್ಬೋದು. ಹೇಳೋದಕ್ಕೆ ಪೂರಕವಾಗಿ ಒಂದು ಲಾ ಆ್ಯಂಡ್ ಆರ್ಡರ್ನ ಫೇಲ್ಯೂರ್, ಮತ್ತೊಂದು ಅಭಿವೃದ್ಧಿ. ಲಾ ಆ್ಯಂಡ್ ಆರ್ಡರ್ನ ಫೇಲ್ಯೂರ್ ರಾಜ್ಯದಲ್ಲಿ ಏನಾಗ್ತಿದೆ ಅನ್ನುವಂಥ ವಿಷಯವನ್ನು ಸಂಸದರು ಹೇಳಿದರು. ಲಾ ಆ್ಯಂಡ್ ಆರ್ಡರ್ ಕಾನೂನು ಸುವ್ಯವಸ್ಥೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನಾಗ್ತಿದೆ ಅನ್ನುವಂಥ ದೊಡ್ಡದಾದ ಪ್ರಶ್ನೆ ಸಹ ನಮ್ಮ ಮುಂದಿದೆ. ವಾಮಂಜೂರಿನಲ್ಲಿ ಮೊನ್ನೆ ಶೂಟೌಟ್ ಆದಾಗ ಯಾರನ್ನ ಅರೆಸ್ಟ್ ಮಾಡಿದ್ರು ಆ ಕೇಸನ್ನು ಮುಚ್ಚಿ ಹಾಕುವಂಥ ಎಲ್ಲೋ ಒಂದು ಕಡೆ ಪ್ರಯತ್ನ ಆಗ್ತಾ ಇದೆ. ಆ ರಿವಾಲ್ವರ್ ಎಲ್ಲಿಂದ ಬಂತು?
ಯಾರು ತಂದರು, ಯಾಕಾಗಿ ಆ ವ್ಯಕ್ತಿಗಳ ಕೈಯಲ್ಲಿ ರಿವಾಲ್ವರ್ ಇತ್ತು, ಯಾರನ್ನ ಕೊಲ್ಲಲಿಕ್ಕೆ, ಯಾವ ಹಿಂದೂ ನಾಯಕರನ್ನ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಆ ರಿವಾಲ್ವರ್ ಅಲ್ಲಿ ಬಂದಿದೆ. ಇದು ಹಲವಾರು ಪ್ರಶ್ನೆಗಳಿಗೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಉತ್ತರ ಸಿಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ರಿವಾಲ್ವರ್ ಒಂದು ಸಿಕ್ಕಿದೆ, ಎಲ್ಲಿಂದ ಬಂತು, ಯಾಕೆ ಬಂತು ಅನ್ನುವಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಒಂದು, ಯಾರನ್ನ ಹತ್ಯೆ ಮಾಡಲಿಕ್ಕೆ ಆ STPಯ ಮತ್ತೊಂದ ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಇದ್ರ ಬಗ್ಗೆ ಸ್ಪಷ್ಟ ಉತ್ತರ ಕೊಡ್ತಾ ಇಲ್ಲ, ಹಾರಿಕೆ ಉತ್ತರಗಳನ್ನು ಕೊಡ್ತಾ ಇದ್ದಾರೆ. ಕೋಟೆಕಾರ್ನಲ್ಲಿ ಮೊನ್ನೆ ಆದಂಥ ಏನು ಬ್ಯಾಂಕ್ ದೊರಡೆ ಏನಿದೆ, ಆ ದೊರಡೆಯಲ್ಲಿ ಪಾಲ್ಗೊಂಡಂಥ ವ್ಯಕ್ತಿಗಳು ಹಿಂದೆ ಕೆಲವು ಹಿಂದೂ ನಾಯಕರ ಹತ್ಯೆಗೆ ಅಲ್ಲಿ ಪಾಲ್ಗೊಂಡಂಥ ಮತ್ತು ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಅದರಲ್ಲಿದ್ದಾರೆ. ಯಾಕೆ ಯಾರು ಅವರಿಗೆ ಆ ಧೈರ್ಯವನ್ನು ಕೊಟ್ಟರು, ಒಂದು ಬ್ಯಾಂಕನ್ನು ದೊರಡೆ ಮಾಡುವಂಥ ಧೈರ್ಯ ಈ ಸಮಯದಲ್ಲಿ ಯಾಕೆ ಬರ್ತು ಅಂತು. ಅದು ನಮ್ಮ ಸಭಾಧ್ಯಕ್ಷರ ಕ್ಷೇತ್ರದಲ್ಲೇ, ಮಾನ್ಯ ವಿಧಾನಸಭಾ ಸಭಾಧ್ಯಕ್ಷರ ಕ್ಷೇತ್ರದಲ್ಲೇ ಆಗಿದಂಥ ಒಂದು ವಿಷಯ. ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಸಹ ಹದಗೆಟ್ಟಿದೆ. ರೇಪ್ ಆದರೆ ಪ್ರಶ್ನೆಯನ್ನು ಮಾಡಿದರೆ ರೇಪ್ BJP ಸಮಯದಲ್ಲಿ ಆಗಲಿಲ್ವ ಅಂತ ಹಾರಿಕೆ ಉತ್ತರವನ್ನು ಸಿದ್ದರಾಮಯ್ಯವರು ಕೊಡ್ತಾ ಇದ್ದಾರೆ. ಇದು ಟೋಟಲ್ ಲಾ ಆ್ಯಂಡ್ ಆರ್ಡರ್ ಫೇಲಿಯರ್ ಆಗಿದ್ದ ವಿಷಯದ ಬಗ್ಗೆ ಇದನ್ನು ನಮಗೆ ಜನರಿಗೆ ಸಹ ಕಳವಳ ಉಂಟಾಗಿದೆ. ಎಲ್ಲ ಕಡೆ ನಮ್ಮನ್ನು ಕಾಪಾಡೋರು ಯಾರು ಅನ್ನುವಂಥ ಕಳವಳ ಉಂಟಾಗಿದೆ. ಲೋಕಲಲ್ಲಿ ಬ್ಯಾಂಕ್ ಮ್ಯಾನೇಜರ್ಸ್ಗಳನ್ನು ಹಿಡಿದು ಬೇರೆ ಬೇರೆ ಅಧಿಕಾರಿಗಳಿಗೆ ಈ ತುಂಡು ಪುಡಾರಿಗಳೆಲ್ಲ ಫೋನ್ ಮಾಡಿ, ನಾನು ಅವರು ಜನ ಇವರು ಜನ, ಆ ಕೆಲಸ ಆಗಬೇಕು ಈ ಕೆಲಸ ಆಗಬೇಕು, ದೊಡ್ಡ ದೊಡ್ಡ ಕಾಂಗ್ರೆಸ್ ಪುಡಾರಿಗಳ ಹೆಸರನ್ನು ಹೇಳಿಕೊಂಡು ದೊಡ್ಡ ದಂಧೆ ಮಂಗಳೂರಿನಲ್ಲಿ ಸ್ಟಾರ್ಟ್ ಆಗಿದೆ. ಮೂಡದ ಒಳಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಕಾರ್ಪೊರೇಷನ್ನ ಅಧಿಕಾರಿಗಳದ್ದು ವರ್ತನೆ ಬೇರೆ. ನಮ್ಮ ಮೇಯರ್ ಆಗಲಿ ಅಥವಾ ಕಾರ್ಪೊರೇಷನ್ ಇರುವಂಥ ಕಾರ್ಪೊರೇಟರ್ ಮಾತಿಗೆ ಬೆಲೆಯನ್ನು ಕೊಡದೆ ಬೇರೆ ರೀತಿಯ ವ್ಯವಸ್ಥೆ ಅಲ್ಲಿ ನಡೆಸುವಂಥ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇನ್ನು ಮುಂದೆ ಇಲೆಕ್ಷನ್ ಸದ್ಯದಲ್ಲಿ ಬರ್ತಾ ಇದೆ. ಟ್ಯಾಕ್ಸನ್ನು ಸರಿ ಮಾಡಿ ಕಾರ್ಪೊರೇಷನ್ನಿಂದ ಕಳಿಸಿದ್ರು ಸಹ, ಕಮ್ಮಿ ಮಾಡಿ ಕಳಿಸಿದ್ರು ಸಹ ಅಧಿಕಾರಿಗಳು ಅದನ್ನು ಅನುಷ್ಠಾನಕ್ಕೆ ತರ್ತಾ ಇಲ್ಲ ಸರ್ಕಾರಕ್ಕೆ ಬರಿಬೇಕಂತ ಹೇಳ್ತಾ ಇದ್ದಾರೆ. ಮುಖ್ಯ ನಾಯಕರಾಗಿ ಮತ್ತು ಮುಖ್ಯಮಂತ್ರಿಯಾಗಿ ಪ್ರಭಾವ ಬೀರಿರುವಂಥದ್ದು ಅತ್ಯಂತ ಸ್ಪಷ್ಟವಾಗಿ ಕಾಣ್ತದೆ. ಅದು ಇಡೀ ಒಟ್ಟು 14 ಸೈಟ್ಗಳನ್ನು ಮುಟ್ಟುಗೋಲು ಹಾಕಿದೆ. ಆನಂತರ ಸಿದ್ದರಾಮಯ್ಯನವರು ಅದರ ಪ್ರೈಸ್ ಬಗ್ಗೆ ಡಿಸ್ಕಷನ್ ಬೇರೆ ಬೇರೆ ಫೋರಮ್ಗಳಲ್ಲಿ ಮಾಡಿದ್ದಾರೆ. ಒಟ್ಟು ಇದರಲ್ಲಿ ಅವ್ಯವಹಾರ ಆಗಿದೆ ಅನ್ನುವಂಥದ್ದನ್ನು ಇಡೀ ಮತ್ತು ಬೇರೆ ಬೇರೆ ಇದರಲ್ಲಿ ಗೊತ್ತಾಗಿದೆ. ಆದರೂ ಕೂಡ ಒಂದು ಅತ್ಯಂತ ದುಃಖದ ಸಂಗತಿ ಏನಂದರೆ, ಅದನ್ನು ಇದೇಗೆ ಅಂದರೆ ಉಲ್ಟಾ ಚೋರ್ ಕೋತ್ವಾಲ್ಕೋ ಡಾಟಾ ಅಂತ ಹಿಂದಿಯಲ್ಲಿ ಹೇಳ್ತಾರೆ. ಹಾಗೆ ಏನಾಗಿದೆ, ಕಳ್ಳ ನಾನು, ಸಮರ್ಥನೆ ನಾನೇ ಮಾಡೋದು ಅಂತ ಒಂದು ಪರಿಸ್ಥಿತಿ ಈ ರಾಜ್ಯದಲ್ಲಿ ಬಂದುಬಿಟ್ಟಿದೆ. ಇಷ್ಟು ದೊಡ್ಡ ಹಗರಣ ನಡೆದಿರುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಿಲ್ಲ, ಮೇಲಿನವರು ಅವ್ರು ರಾಜೀನಾಮೆ ಕೇಳೋದಿಲ್ಲ. ಹಾಗಾದರೆ ಇದೊಂದು ಯಾವ ರೀತಿಯ ಸಂಬಂಧ ಅನ್ನುವಂಥದ್ದು ನಮಗೆಲ್ಲ ಗೊತ್ತಾಗಬೇಕು. ಅತ್ಯಂತ ನಾಚಿಕೆಗೇಡಿನ ಸಂಗತಿ. ಉಳಿದದ್ದು ನಾನು ಕಳೆದ ಇದರಲ್ಲೂ ಪತ್ರಿಕಾಗೋಷ್ಠಿಯಲ್ಲೂ ನಿಮಗೆ ಹೇಳಿದ್ದೆ, ಹೇಗೆ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ರಾಜ್ಯ ಸರ್ಕಾರ ಬೆಂಬಲವಾಗಿ ನಿಲ್ತಾ ಇಲ್ಲ, ರಾಜ್ಯ ಸರ್ಕಾರ ಅದರ ಮ್ಯಾಚಿಂಗ್ ಗ್ರಾಂಟ್ ಕೊಡಲಿಕ್ಕೆ ಸರಿಯಾದ ಮನಸ್ಸು ಮಾಡದ ಕಾರಣಕ್ಕೆ ಕೇವಲ ಒಂದು 2 ಉದಾಹರಣೆ. ಆಯುಷ್ಮಾನ್ ಭಾರತ್ನ 2.70 ಇಯರ್ಸ್ 70 ವರ್ಷದ ಮೇಲ್ಪಟ್ಟವರಿಗೆ ಒಂದು ಪ್ರಧಾನಮಂತ್ರಿ ತಂದಿರುವಂಥ ಒಂದು ಒಳ್ಳೆಯ ಯೋಜನೆ. 70 ವರ್ಷದ ಮೇಲ್ಪಟ್ಟವರಿಗೆಲ್ಲರಿಗೂ 5 ಲ್ಯಾಕ್ನ ಒಳಗಡೆ 5 ಲ್ಯಾಕ್ ಇನ್ಶೂರೆನ್ಸ್ ಕೊಡಬೇಕು ಅನ್ನೋದು. ಅದಕ್ಕೂ ಕೂಡ ರಾಜ್ಯ ಸರ್ಕಾರ ಸುಮ್ಮನೆ ಏನೋ ಒಂದು ನೆಪ ಹೇಳಿಕೊಂಡು 70 ವರ್ಷದ ಮೇಲ್ಪಟ್ಟವರಿಗೆ ಯಾರಿಗೆ ನಿಜವಾಗಿಯೂ ಅಗತ್ಯ ಇದೆ ಆಯುಷ್ಮಾನ್ ಭಾರತ್ನ ಸ್ಕೀಮ್, ಅವರಿಗೆ ಅದು ದೊರಕದ ರೀತಿಯ ಒಂದು ಪರಿಸ್ಥಿತಿಯನ್ನು ಕರ್ನಾಟಕ ರಾಜ್ಯದಲ್ಲಿ ಮಾಡಿದೆ. ದೇಶದ ಎಲ್ಲ ರಾಜ್ಯಗಳು ಅದನ್ನು ಅನುಷ್ಠಾನ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಅದಕ್ಕೆ ಸುಮ್ಮನೆ ಒಂದೇನೋ ಒಂದು ನೆಪ ಹೇಳಿಕೊಂಡು ಮಾಡ್ತಾ ಇದೆ. ನಿಜವಾಗ್ಲೂ ಮಾನ್ಯ ಸಚಿವರು ಮತ್ತು ಮುಖ್ಯಮಂತ್ರಿಗಳಿಗೆ ಅದರ ಬಗ್ಗೆ ಯಾವುದೇ ಕನ್ಫ್ಯೂಷನ್ಸ್ ಇದ್ದರೂ ಕೂಡ ಪತ್ರ ವ್ಯವಹಾರ ಬರೆದು ಕೂತ್ಕೊಳ್ಳುವಂಥ ಹೆಲ್ತ್ ಇಲಾಖೆ ಅಲ್ಲ. ನೇರವಾಗಿ ಹೋಗಿ ದೆಹಲಿಯಲ್ಲಿ ಕೂತ್ಕೊಂಡು ಹೆಲ್ತ್ ಮಿನಿಸ್ಟರ್ ಹತ್ರ ಮಾತನಾಡಿಕೊಂಡು ಏನು ಅದರದ್ದು ವಿಷಯ ಇದೆ ಅದನ್ನು ಸಾರ್ಟ್ ಔಟ್ ಮಾಡಿ ಆಯುಷ್ಮಾನ್ ಭಾರತನ್ನು ಆದಷ್ಟು ಶೀಘ್ರದಲ್ಲಿ ಅನುಷ್ಠಾನ ಮಾಡಬೇಕನ್ನುವಂಥ ಆಗ್ರಹವನ್ನು ಮಾಡ್ತಾರೆ. ಅದೇ ರೀತಿ PM ಆವಾಸ್ ಯೋಜನೆಯ ಬಗ್ಗೆ ಕೂಡ ಹಿಂದೆ ನಾನು ಹೇಳಿದ್ದೆ, 2.0 ಇನ್ನೂ ಕರ್ನಾಟಕದಲ್ಲಿ ಅನುಷ್ಠಾನಕ್ಕೆ ಬಂದಿಲ್ಲ. ಹೀಗಾಗಿ ಒಂದು ರಾಜ್ಯ ತನ್ನ ಆರ್ಥಿಕತೆಯನ್ನು ದಿವಾಳಿ ಮಾಡ್ಕೊಂಡು ಕೂತ್ಕೊಂಡಿದೆ. ಕೇಂದ್ರದ ಯೋಜನೆಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಅವ್ರ ಹತ್ರ ಮ್ಯಾಚಿಂಗ್ ಗ್ರಾಂಟ್ ಕೊಡಲಿಕ್ಕೆ ಪ್ರಾಯಶಃ ಹಣ ಇಲ್ಲ. ಹಾಗಾಗಿ ಒಟ್ಟಾರೆಯಾಗಿ ಕರ್ನಾಟಕದ ಮಾನ ಮರ್ಯಾದೆ ಮೂಡಾದ ಮೈಸೂರಿನ ಈ ಹಗರಣದ ಬಗ್ಗೆ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಮತ್ತು ಅವರ ಧರ್ಮಪತ್ನಿಗೆ ಕ್ಲೀನ್ ಚೀಟನ್ನು ಲೋಕಾಯುಕ್ತ ನೀಡಿದಂಥ ಬಗ್ಗೆ ಕೇಳಿಸ್ಕೊಂಡಾಗ ಭಾಳ ಆಶ್ಚರ್ಯ ಆಯಿತು.
ನಾವು ಪ್ರಾರಂಭದಲ್ಲೇ ಭಾರತೀಯ ಜನತಾ ಪಾರ್ಟಿ ಪಾದಯಾತ್ರೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದೆವು. ಒಂದು ಮುಖ್ಯಮಂತ್ರಿ ಆಗಿದ್ದಂಥ ವ್ಯಕ್ತಿಗಳಿಗೆ ದಿನನಿತ್ಯ ಹೋಗಿ ವರದಿಯನ್ನು ಕೊಡುವಂಥ DG ಲೆವೆಲ್ ಆಫೀಸರ್ ಇರುವಂಥ ಸಂದರ್ಭದಲ್ಲಿ ಆ ಲೋಕಾಯುಕ್ತದ ACP ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಅಥವಾ ಆ ರೇಂಜಿನ ಅಧಿಕಾರಿಗಳು ಇದನ್ನು ಯಾವ ರೀತಿ ತನಿಖೆ ಮಾಡಬಹುದು? ಹಾಗಾಗಿ ಇದನ್ನು ತನಿಖೆ ಮಾಡಬೇಕು ಅಂತೇಳಿ ಆದರೆ ನ್ಯಾಯಸಮ್ಮತವಾದಂಥ ತನಿಖೆ ಆಗಲ್ಲ. ಅದಕ್ಕಾಗಿ ಇದನ್ನು ನೀವು ಲೋಕಾಯುಕ್ತ ಅಥವಾ ನಿಮ್ಮ ರಾಜ್ಯ ಸರ್ಕಾರದ ಅಧೀನದಲ್ಲಿರುವಂಥ ಯಾವುದೇ ಇಲಾಖೆಗೆ ಕೊಟ್ಟರೆ ಅದಕ್ಕೆ ನ್ಯಾಯಸಮ್ಮತಿಯಾದಂಥ ಒಂದು ತನಿಖೆ ಆಗಲ್ಲ. ಅದರ ಹೆಡ್ ಆಫ್ ದ ಸಿಸ್ಟಮೇ ಮುಖ್ಯಮಂತ್ರಿಗಳಾಗಿರ್ತಾರೆ. ಹಾಗಾಗಿ ಹೇಗಾಗ್ಲಿಕ್ಕೆ ಸಾಧ್ಯ ಅಂತೇಳಂತ ಹೇಳಿದ್ದೇವೆ. ನಾನಿವತ್ತು ಲೋಕಾಯುಕ್ತವನ್ನು ಈ ಸಂದರ್ಭದಲ್ಲಿ ಕ್ಲೀನ್ ಚಿಟ್ ಈಗ ಕೊಡುವಂಥದ್ದನ್ನು ಕೊಟ್ಟ ನಂತರ ಅವ್ರದ್ದು ಪ್ರಶ್ನೆ ಮಾಡಲಿಕ್ಕೆ ಹೇಳ್ತೇವೆ. ನೀವು ಕ್ಲೀನ್ ಚಿಟ್ ಕೊಡುವಂಥದ್ದು ಬಿಟ್ಟರೆ ನಿಮ್ಮ ಹತ್ರ ಏನು ಮಾಡಲಿಕ್ಕೆ ಸಾಧ್ಯತೆ? ಯಾವುದಂಥ ರಾಜ್ಯ ಸರ್ಕಾರಕ್ಕೆ ಅದರ ಅಧೀನದಲ್ಲಿ ಪಟ್ಟಂಥ ಯಾವುದೇ ಇಲಾಖೆ, ವಾಲ್ಮೀಕಿ ಹಗರಣದಲ್ಲಿ ಈ ರೀತಿಯ ಇಲಾಖೆಗಳು ನಾಗೇಂದ್ರ ಅವರನ್ನು ಕ್ಲೀನ್ ಚಿಟ್ ಕೊಡ್ತಾರೆ. ಈಗ ಸಿದ್ದರಾಮಯ್ಯ ಮತ್ತು ಅವರ ಧರ್ಮಪತ್ನಿಯನ್ನು ಕ್ಲೀನ್ ಚಿಟ್ ಕೊಡ್ತಾರೆ. ಇನ್ನೂ ರಾಜ್ಯದಲ್ಲಿ ಇಷ್ಟು ಹಗರಣಗಳು ನಡೀತಾ ಇದೆ, ಈ ಎಲ್ಲ ಹಗರಣಗಳಿಗೆ ಕೂಡ ಕ್ಲೀನ್ ಚಿಟ್ ಕೊಡ್ತಾರೆ. ಅಂದರೆ ರಕ್ಷಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಹಾಗಾಗಿ ಈ ರಕ್ಷಿಸುವಂಥ ಕೆಲಸ ಕಾರ್ಯಗಳಲ್ಲಿ ಸಿದ್ದರಾಮಯ್ಯ ಅವರು ಎಲ್ಲಾದರೂ ತಪ್ಪಿಸ್ಕೊಳ್ಬಹುದು ಅಂತೇಳುವಂಥದ್ದು ಅವರು ಭಾವಿಸ್ಬೋದು. 100ಕ್ಕೆ 100 ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. 100ಕ್ಕೆ 100 ಅವರು ತಪ್ಪಿಗಸ್ತರು ಅಂತ ಹೇಳುವಂಥದ್ದು ಇಡೀ ರಾಜ್ಯ ಇನ್ನು ಮುಂದಿನ ದಿನಗಳಲ್ಲಿ 100ಕ್ಕೆ 100 ನಾವು ಕಾಣಲಿಕ್ಕಿದ್ದೇವೆ. ಅವರು ಕುರ್ಚಿಯನ್ನು ಬಿಡಬೇಕಾದಂಥ ಪರಿಸ್ಥಿತಿ. ಅವರ ತಂಡ ಇನ್ವಾಲ್ವ್ ಆಗಲಿಲ್ಲ ಅನ್ನುವಂಥ ಕ್ಲೀನ್ ಚಿಟ್ ಏನು ಕೊಟ್ಟಿದ್ದಾರೆ. 96ನೇ ಇಸ್ವಿಯಿಂದ 2024 ತನಕ ಸಹ ಅವರು ಬೇರೆ 23 ತನಕ ಸಹ ಮುಖ್ಯಮಂತ್ರಿಗಳಾಗಿ, ವಿರೋಧ ಪಕ್ಷದ ನಾಯಕರಾಗಿ, ಉಪಮುಖ್ಯಮಂತ್ರಿಗಳಾಗಿ ಎಲ್ಲ ಕೆಲಸ ಮಾಡೋದು ನಾವು ನೋಡಿದ್ದೇವೆ ಈ ಸಮಯದಲ್ಲಿ. ಮತ್ತು ಬೆಳಿಗ್ಗೆ ಎದ್ದು ಅವರಿಗೆ ಸೆಲ್ಯೂಟ್ ಹೊಡೆಯುವಂಥ ಅಧಿಕಾರಿಗಳನ್ನು ಅವರ ಇನ್ವೆಸ್ಟಿಗೇಷನ್ ಮಾಡಿಸಿ ಅವರೇ ಕ್ಲೀನ್ ಚಿಟ್ ಹೊಡ್ಕೊಂಡು ಅವರೇ ಶಬಾಸ್ಗಿರಿ ಹೊಡ್ಕೊಳ್ಳೋದು ಸರಿಯಲ್ಲ. ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಯಾವಾಗ ಕೊಟ್ಟಿದ್ರು ಆವಾಗಲೇ ನಾವು ನಮ್ಮ ಬೇಡಿಕೆಯನ್ನು ಇಟ್ಟಿದ್ದೇವೆ. CBI ತನಿಖೆ ಆಗಬೇಕು, ಬೇರೆ ಏಜೆನ್ಸಿಗಳಿಂದ ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕಾದ್ರೆ ಬೆಳಿಗ್ಗೆ ಇವರಿಗೆ ಸೆಲ್ಯೂಟ್ ಹೊಡೆಯುವಂಥ ಅಧಿಕಾರಿಗಳನ್ನ ಹಿಡ್ಕೊಂಡು ತನಿಖೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಮಾಡಿದ್ದಾರೆ. 300 ಕೋಟಿಯ ಹಗರಣ, 100 ಚಿಲ್ಲರೆ ಸೈಟ್ಗಳನ್ನು ಇವಾಗಲೇ ಆಸ್ತಿಗಳನ್ನು ಇವಾಗಲೇ ಅದನ್ನು ಎಂಥದ್ದು ಎಕ್ವೈರ್ ಮಾಡುವಂಥ ತನ್ನ ಹದ್ದುಬಸ್ತಿಗೆ ತೆಗೆದುಕೊಳ್ಳುವಂಥ ವ್ಯವಸ್ಥೆ ಆಗಿದೆ. ಸಿದ್ದರಾಮಯ್ಯ ಸ್ವಂತ ಹೇಳಿದ್ದಾರೆ, ಅವರ ಹೆಂಡತಿಯ ಆಸ್ತಿ ಎಷ್ಟು 62 ಕೋಟಿಯ ಏನು ಅಂತ ಹೇಳಿದ್ದಾರೆ. ಇದೆಲ್ಲ ನೋಡುವಾಗ ಇದು ಖಾಲಿ ಒಂದು ಕಣ್ಣಿಗೆ ಏನು ಬೂದಿ ಹರಿಸುವಂಥ ಕಾರ್ಯಕ್ರಮ, ಸಾರ್ವಜನಿಕರ ವಲಯದಲ್ಲಿ ಒಂದು ಇಮೇಜನ್ನು ಕೊಡುವಂಥ ಪ್ರಯತ್ನ ಇದರಿಂದ ಆಗಿದೆ. ಇದಕ್ಕೆ ಸರಿಯಾದ ಇನ್ವೆಸ್ಟಿಗೇಷನ್ ಆಗಬೇಕು. ಮೊದಲು ಅವರು ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಟ್ಟು ಯಾವುದೋ ಒಂದು ಮುಖ್ಯಮಂತ್ರಿಗಳನ್ನು ಮಾಡ್ಕೊಳ್ಳಿ ನಡುವೆ ಟೆಂಪ್ರರಿ ಆಗಿ. ಇದರಲ್ಲಿ ಸ್ಥಳೀಯವಾಗಿ ಬಹಳಷ್ಟು ಜನ ಕೈವಾಡ ಇದರಲ್ಲಿ ಇದೆ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಕೇಳ್ತಾ ಇದೆ. ಕೆಲವು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದ್ದ ವ್ಯಕ್ತಿಗಳು ಇದರಲ್ಲಿ ತಮ್ಮನ್ನು ತೊಡಸ್ಕೊಂಡಿದ್ದಾರೆ. ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂಥವ್ರು, ಕೆಲವು ಪೊಲಿಟಿಕಲ್ ಲೀಡರ್ಸ್ನ ಬ್ಯಾಕಿಂಗ್ ಇದೆ ಅನ್ನುವಂಥದ್ದು ಸಹ ಮೇಲ್ನೋಟಿಗೆ ಕಂಡು ಬರ್ತದೆ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆ ಮೂಡ್ತಾ ಇದೆ. ಈ ರೀತಿಯ ವ್ಯವಸ್ಥೆ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಕ್ಷೇತ್ರದಲ್ಲಿ ಆಗ್ತದೆ ಅಂತ ಹೇಳಿದರೆ ಸಾರ್ವಜನಿಕ ವಲಯದಲ್ಲಿ ದೊಡ್ಡದಾದ ಒಂದು ಟೆನ್ಷನ್ ರೀತಿಯಲ್ಲಿ ನಮ್ಮ ಇಲ್ಲೂ ಸಹ ಆಗ್ತಾ ಉಂಟಾ ಈ ರೀತಿಯ ವ್ಯವಸ್ಥೆ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಪೊಲೀಸ್ ಡಿಪಾರ್ಟ್ಮೆಂಟಿಂದ ಯಾವುದೇ ಸರಿಯಾದ ಉತ್ತರ ಕೊಡ್ತಾ ಇಲ್ಲ. ಎಲ್ಲರೂ ಹಾರಿಕೆ ಉತ್ತರ. 13 ಜನ ಇದಾಗಿದೆ, 3 ಜನ ಬಂಧಿಸ್ತೇವೆ, ಒಬ್ಬನಿಗೆ ನಾನ್ ಫೆಟಲ್ ಫೈರಿಂಗ್ ಆಗಿದೆ. ಅದೇ ನಾನ್ ಫೆಟಲ್ ಫೈರಿಂಗ್ ಬೇಕಂತ ನೀವು ಹಿಡಿದು ಎಲ್ಲ ಫೈರಿಂಗ್ ಮಾಡಿದರೆ ಏನಂತ ಗೊತ್ತಿಲ್ಲ. ಸಾರ್ವಜನಿಕ ವಲಯದಲ್ಲಿ ಆ ರೀತಿಯ ಪ್ರಶ್ನೆ ಬರ್ತಾ ಇದೆ. ಅದಕ್ಕೆ ಸರಿಯಾದ ಸಮಜಾಯಿಷನ್ನು ಪೊಲೀಸ್ ಇಲಾಖೆ ಕೊಡಬೇಕು. ಪೊಲೀಸ್ ಇಲಾಖೆ ಹಾರಿಕೆ ಉತ್ತರ ಕೊಡ್ತಾ ಇದೆ. ಈಗ ಪೊಲೀಸರು ಇನ್ವೆಸ್ಟಿಗೇಷನ್ ಈ ವಿಷಯಗಳನ್ನು ಕೇಳಿದಾಗ ಅವರು ಸರಿಯಾದ ಉತ್ತರವನ್ನು ಕೊಡ್ತಾ ಇಲ್ಲ. ಆದರೆ ಸಾರ್ವಜನಿಕ ವಲಯದಲ್ಲಿ ಇದೆ. ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಈ ವ್ಯಕ್ತಿಗಳು ಯಾರೆಲ್ಲ ಇದನ್ನು ಎಲ್ಲರೂ ಎಷ್ಟು ಜನ ಇನ್ವಾಲ್ವ್ ಆಗಿದ್ದಾರೆ, ನೀವು ಎಲ್ಲರನ್ನ ಅರೆಸ್ಟ್ ಮಾಡಿದ್ರಾ ಅಥವಾ ಕೆಲವರನ್ನು ಮಾತ್ರ ಅರೆಸ್ಟ್ ಮಾಡಿದ್ರಾ ಅಥವಾ ಕೆಲವರನ್ನು ನೀವು ಸೇಫ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀರಾ ಅನ್ನುವಂಥ ಪ್ರಶ್ನೆ ಇದೆ. ಅದರ ನಡುವೆಯಲ್ಲಿ ಕೆಲವು ಹಿಂದೂ ಕಾರ್ಯಕರ್ತರನ್ನು ಏನು ಹತ್ಯೆ ಮಾಡುವಂಥ ಪ್ರಯತ್ನ ಮಾಡಿದಂಥ ವ್ಯಕ್ತಿಗಳ ಕೈವಾಡ ಸಹ ಇದರಲ್ಲಿ ಇದೆ ಅನ್ನುವಂಥ ಮಾತು ಸಹ ವಲಯದಲ್ಲಿ ಬರ್ತಾ ಇದೆ. ಅದು ಉತ್ತರವನ್ನು ಪೊಲೀಸರು ಕ್ಲೀನಾಗಿ ಕೊಡ್ಬೋದು. ಈಗ ಪಕ್ಷಗಳಿದೆ ಅಂತ ಹೇಳಿ ನಮ್ಮಲ್ಲಿ 2 ಪಕ್ಷ ಇರೋದು, BJP
ತುಂಬ ಪಕ್ಷ ಇದೆ. ನಮ್ಮಲ್ಲಿ BJP ಇದೆ, ಕಾಂಗ್ರೆಸ್ ಇದೆ, SDPI ಇದೆ, ಕಮ್ಯುನಿಸ್ಟ್ ಇದೆ, JDS ಇದೆ. ಮತ್ತು